ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ಈಗ ಎಲ್ಲೇ ಹೋದ್ರೂ ಒಂದೇ ಸುದ್ದಿ, ಅದೇ IT ರೇಡ್ ಸುದ್ದಿ. DKಶಿ ಮನೆಯಲ್ಲಿ ಅಷ್ಟು ಸಿಕ್ತಂತೆ, ಇಷ್ಟು ಸಿಕ್ತಂತೆ, ಅಲ್ಲಿ ರೇಡ್ ಆಯ್ತಂತೆ, ಇಲ್ಲಿ ರೇಡ್ ಆಯ್ತಂತೆ, ಅಲ್ಲದೆ ಅವ್ರ ಮಾವನ ಮನೆನೂ ಬಿಟ್ಟಿಲ್ವಂತೆ, ಅಲ್ಲೂ ಕೂಡ ರೇಡ್ ಮಾಡಿದಾರಂತೆ. ಹಾಗೆ ಅವ್ರ ಗುರೂಜಿ ಮನೆ ಕೂಡ ರೇಡ್ ಮಾಡಿದ್ದಾರೆ. ಇದೇ ಸುದ್ದಿ. ಇನ್ನು ಯಾವುದೇ ನ್ಯೂಸ್ ಚಾನಲ್ ಹಾಕಿದ್ರು DKಶಿ ಮನೆ ಮೇಲಿನ ದಾಳಿ ಪ್ರಕರಣದೇ ಸುದ್ದಿ ಆಗಿದೆ. ನಟ, ಸ್ಯಾಂಡಲ್ವುಡ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು IT ದಾಳಿ ಬಗ್ಗೆ ಟ್ವೀಟ್ ಮಾಡುವ ಮೂಲಕ ಹೊಸ ಸುದ್ದಿ ಮಾಡಿದ್ದಾರೆ. ಉಪೇಂದ್ರ ಅವರು 4 ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸತ್ಯ ಗೊತ್ತಾಗಬೇಕು ಎಂದು ಮೊದಲನೇದಾಗಿ ಟ್ವೀಟ್ ಮಾಡಿದ್ದಾರೆ. ತದನಂತರ, ರಾಜಕಾರಣಿಗಳ ಮೇಲೆ IT ರೇಡ್ ಆದಾಗ ವಿಡಿಯೋ ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿ, ಯಾಕೆಂದ್ರೆ ಸತ್ಯ ತಿಳಿದುಕೊಳ್ಳುವ ಹಕ್ಕು ಜನರಿಗಿದೆ ಎಂದಿದ್ದಾರೆ. ಹಾಗೆ ಮತ್ತೊಂದು ಟ್ವೀಟ್ ಮಾಡಿರೋ ಉಪೇಂದ್ರ ಅವರು, ರಾಜಕಾರಣ, ರಾಜಕೀಯ, ರಾಜನೀತಿ ತೊಲಗಲಿ, ಪ್ರಜಾಕಾರಣ, ಪ್ರಜಾಕೀಯ, ಪ್ರಜಾನೀತಿ ಬರಲಿ ಎಂದಿದ್ದಾರೆ. ಕೊನೆಯದಾಗಿ ಮತ್ತೊಂದು ಟ್ವೀಟ್ ಮಾಡಿರೋ ಉಪೇಂದ್ರ ಅವರು, ರಾಜರ ಕೈಗೆ ಕೀಲಿ ಕೊಡುವ ಬದಲು ಪ್ರಜೆಗಳ ಕೈಲಿ ಕೀಲಿ ಕೊಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಕೈಲಿ ಕೀಲಿ ಇರಬೇಕು, ರಾಜರ ಕೈಲಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಈ ಟ್ವೀಟಿಗೆ ಸಖತ್ ರೆಸ್ಪಾನ್ಸ್ ಬರ್ತಿದೆ. ಸಾಕಷ್ಟು ಜನ ರೀಟ್ವೀಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.